ಒಡೆಯ ಶ್ರೀರಾಮ ವಸತಿ ಸಾಕೇತ ಒಡೆಯ ಶ್ರೀರಾಮ ಒಡೆಯ ಶ್ರೀರಾಮ ವಸತಿ ಸಾಕೇತ ಒಡೆಯ ಶ್ರೀರಾಮ ಒಡೆಯ ಶ್ರೀರಾಮ ಒಡೆಯ ಶ್ರೀರಾಮ ವಸತಿ ಸಾಕೇತ ವಸತಿ ಬೆಡಗು ತೋರ್ಪುದು ಏನಿ ಅಚ್ಚರಿ ಬೆಡಗು ತೋರ್ಪುದು ಬೆಡಗು ತೋರ್ಪುದು ಬೆಡಗು ತೋರ್ಪುದು ಏನಿ ಅಚ್ಚರಿ ದುಡುಕು ನಮಗಿದು ಸಲ್ಲದು ದುಡುಕು ನಮಗಿದು ಸಲ್ಲದು ದುಡುಕು ನಮಗಿದು ಸಲ್ಲದು ಒಡೆಯ ಶ್ರೀರಾಮ ವಸತಿ ಸಾಕೇತ ಬೆಡಗು ತೋರ್ಪುದು ಬೇರೆ ಅಚ್ಚರಿ ದುಡುಕು ನಮಗಿದು ಸಲ್ಲದು ಅದರ ಬೆಡಗು 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 ತೋರ್ಪುದು ಬೇರೆ ಅಚ್ಚರಿ ದುಡುಕು ನಮಗಿದು ಸಲ್ಲದು ಒಡೆಯ ಶ್ರೀರಾಮ ವಸತಿ ಸಾಕೇತ ಬೆಡಗು ತೋರ್ಪುದು ಏನಿದ ಚಳಿ ಏನಿದ ಚಳಿ ದುಡುಕು ನಮಗಿದು ಸಲ್ಲದು ದುಡುಕು ನಮಗಿದು ದುಡುಕು ನಮಗಿದು ಸಲ್ಲದು 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 ಸರಯುಯು ಪಸ್ತಂಬ ಚಿಹ್ನೆಯು ದೊರೆಯ
ನದಿಗೆ ನದಿಯೋಳು ಅಷ್ಟೇ ಅಲ್ಲ, ಇದನ್ನೆಲ್ಲ ನೋಡಿ ಮೈ ಮರೆತವರಿದ್ದೇನೆ. ಹಾಗಾಗಿ ಸ್ವಲ್ಪ ಕಾಲ ಇಲ್ಲಿಯೇ ನಿಂತು ಒಳ್ಳೆಯದಿಲ್ಲ. ಓ ನಮ್ಮ ವಿವಿಧ ಅಣ್ಣ ಮೈಂದ ನಿನ್ನ ಮಾತುಗಳನ್ನು ಕೇಳಿ ಬಹಳ ಆಶ್ಚರ್ಯ ಆಯ್ತು ನನಗೆ. ಕಾರಣ ರಾಮನ ನಾಡೇನೆಂಬುದನ್ನು ಚೆನ್ನಾಗಿ ವೀಕ್ಷಿಸಿದವನೇನು. ಸಾಕೇತಾಪುರ ಅದನ್ನ ಕಂಡು ಮನಸ್ಸಿಗೆ ಸಂತೋಷವಾಗಿರುವಂತಹ ಗಳಿಗೆಯನ್ನು ನೆನಪಿಸಿಕೊಂಡಂತೆ ಯಾವುದು ಅಂತಾದ್ರೆ ಈಗಲೂ ಕೂಡ ಉತ್ಸಾಹ ಮನೆಯಲ್ಲಿ ಏನೋ ಒಂದು ಭಾವನೆ. ಆದ್ರೆ ಒಂದು ಅದನ್ನ ಕಂಡಿರುವಂತಹ ನಿನ್ನ ಮನಸ್ಸಿನಲ್ಲಿ ಇಂತಹ ಗೊಂದಲಗಳು ಯಾಕೆ, ಇದು ನನಗೆ ಅರ್ಥವಾಗದೆ ಹೋಯಿತು. ಅಲ್ಲದೆ ಇದ್ರೆ ಈ ನಾಡನ್ನ ಪ್ರವೇಶಿಸುತ್ತಿರುವಂತಹ ಈ ಕ್ಷಣಕ್ಕೆ ಇಲ್ಲಿರುವುದನ್ನ ಕಂಡು ಇದು ರಾಮನ ನಾಡು ಎಂಬ ಹಾಗೆ ಭ್ರಮೆಗೆ ನೀನು ಒಳಗಾಗುತ್ತಾ ಇದ್ದಿ. ಈ ವಾತಾವರಣವನ್ನು ಕಂಡು, ಈ ಪರಿಸರವನ್ನ ಕಂಡು ನಾನು ಆಲೋಚನೆ ಮಾಡಿದ್ದೆ. ಈಗ ಖಂಡಿತವಾಗಿ ಅಲ್ವೇ ಅಲ್ಲ, ಕಾರಣ ಉಂಟು. ಅದನ್ನು ಇದನ್ನು ಹೋಲಿಸಿ ನೋಡಿದಾಗ ನನಗನ್ನಿಸುತ್ತಾ ಇರುವುದು ಏನು, ರಾಮನ ನಾಡಿನಲ್ಲಿ ಆ ಪುಣ್ಯ ಭೂಮಿಯಾಗಿರುವಂತಹ ಸಾಕೇತದಲ್ಲಿ ನಾವು ಕಂಡ ನದಿ ಯಾವುದು? ಸರಯೂ ನದಿ. ಸರಯೂ ನದಿಯ ಸ್ತಂಭ. ಆ ಸ್ತಂಭವನ್ನ ರಾಮ ಪೂಜೆ ಮಾಡುವುದನ್ನು ಕೈದಿದ್ದೇವೆ. ಆ ಸ್ತಂಭಕ್ಕೆ ನಾವು ನಮಸ್ಕರಿಸಿದ್ದೇವೆ, ಅಡ್ಡಬಿದ್ದಿದ್ದೇವೆ. ರಾಮನ ನಗರಿಯಾಗಿರುವಂತಹ ಸಾಕೇತದಲ್ಲಿ ಓಡಾಡಿದ್ದೇವೆ. ಅಲ್ಲಿನ ಪುರವಾಸಿಗಳು ಹೇಗೆ, ಜನರ ಮನಸ್ಸು ಹೇಗೆ, ಅವರ ಮಾತುಗಳು ಹೇಗೆ, ಎಲ್ಲವನ್ನ ಚೆನ್ನಾಗಿ ಬಲ್ಲಂತಹ ನಾವು ಇಂತಹ ಗೊಂದಲಕ್ಕೆ ಒಳಗಾಗುವ ಸರಿಯಲ್ಲವೇ ಅಲ್ಲ. ನೋಡಿದೀಯಾ, ಇಲ್ಲಿಯೂ ಕಾಣುತ್ತಾ ಇದೆ ನೀರು. ಆದ್ರೆ ಈ ನೀರಿನಲ್ಲಿ ಸ್ತಂಭ ಇಲ್ಲ. ಬದಲಾಗಿ ಇಲ್ಲಿ ಕಾಣುತ್ತಾ ಇರುವುದೇನು, ಅನೇಕ ಬಾಗಿಲುಗಳು ಇರುವಂತಹ ಒಂದೊಂದು ಮನೆ. ಈ ಮನೆ ನಮಗೆ ಆಶ್ಚರ್ಯಕರವಾದದ್ದು. ಇಂತಹ ಮನೆಯನ್ನು ನಾವು ಹಿಂದೆ ಕಂಡವರಲ್ಲವೇ ಅಲ್ಲ. ಕೇವಲ ಅಷ್ಟು ಮಾತ್ರವಲ್ಲ, ಇಲ್ಲಿ ನೋಡಿದೀಯಾ ಹೆಂಗಸರೇ ಪ್ರಧಾನ. ಎಲ್ಲಿ ನೋಡಿದರಲ್ಲಿ ಹೆಣ್ಣು ಮಕ್ಕಳು ಅವರೆಲ್ಲ ತಿರುಗಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸಾಕೇತ ನಗರಿಯಲ್ಲ ಹಾಗಲ್ಲ. ಗಂಡಸರೇ ಪ್ರಧಾನ. ಅವರ ನಾಡು ನುಡಿ, ಅವರ ಭಾಷೆ ಅದೆಲ್ಲವೂ ನಮಗೆ ಹಿತವನ್ನು ಒದಗಿಸಿತು. ಇವರ ಮಾತುಗಳು ನಮಗೆ ಹಿತವಾಗುತ್ತಾ ಇಲ್ಲ. ಇವರ ಚರ್ಯ ಚಟುವಟಿಕೆಗಳು ನಮಗೆ ಸಂತೋಷವನ್ನು ನೀಡುತ್ತಾ ಇಲ್ಲ. ಇಲ್ವೇ? ಹಾಗಿದ್ದ ಮೇಲೆ ನಾನು ಬಂದ ನಿರ್ಧಾರ ಏನು ಗೊತ್ತಾ? ಅಲ್ಲ ಸಾಕೇತ